ಅಯ್ಯೋ ಯಾರು ಗೊತ್ತಿರಿ, ಅವ್ನ ಕೆಲಸ ಮುಗಿತಲ್ಲ ಅಂತ ಮನೆ ಕಡೆ ಬಂದ್ಬಿಟ್ರೆ. ಆದರೆ ಯಜಮಾನ್ರು ಬ್ಯುಸಿ ಇರ್ತಾರೆ ಕಣೆ, ಹಾಗೆಲ್ಲ ಫೋನ್ ಮಾಡೋದು ಬೇಡ ಕಣೆ. ಪದ್ಮನಾಭ ಅನಂತ ಶಯನ, ಮಿನಿಸ್ಟ್ರು ನಿಮ್ಮ ಹತ್ರ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅಂದ್ರೆ ಪ್ರೀತಿಗಾಗ್ಲಿ ವಿಶ್ವಾಸಕ್ಕಾಗ್ಲಿ ದುಡ್ಡಿಗಾಗ್ಲಿ ಹಂಚ್ಕೋಬಾರ್ದು, ಧೈರ್ಯವಾಗಿ ಮಾತಾಡ್ಬೇಕು ನೀವು. ಮಾಡಿ ಫೋನು ರೀ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಫೋನ್ ಮಾಡಿ ಮಾತಾಡ್ರಿ. ಯಜಮಾನ್ರೆ ನಮಸ್ಕಾರ. ಪದ್ಮನಾಭ ಅವರೇ ನಮಸ್ಕಾರ. ನಾವು ಮನೆಯಿಂದ ಹೊರಟಿದೀವಿ, ಆದ್ರೆ ನಾವು ಸುಬ್ಬುಗೆ ಬರ್ತೀವಿ ಅಂತ ಹೇಳಿಲ್ಲ. ಸುಬ್ಬು ಏನಾದ್ರೂ ಕೆಲಸ ಮುಗೀತು ಅಂತ ಮನೆ ಕಡೆ ಹೊರಟ್ಬಿಡ್ತೇನೆ ಅಂತ ಅನುಮಾನದಲ್ಲಿ ನಿಮಗೆ ಫೋನ್ ಮಾಡಿದೆ ಯಜಮಾನ್ರೆ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಸುಬ್ಬು ಪಾರ್ಟಿ ಆಫೀಸಿಗೆ ಹೋಗಿದ್ದಾನೆ. ಮನೇಲೆಲ್ಲ ಅರೇಂಜ್ಮೆಂಟ್ಸ್ ಇತ್ತಲ್ಲ, ಹಾಗಾಗಿ ಪಾರ್ಟಿ ಆಫೀಸಲ್ಲಿ ಸ್ವಲ್ಪ ಕೆಲ್ಸಗಳಿವೆ, ಅದನ್ನೆಲ್ಲ ಮುಗಿಸ್ಕೊಂಡ್ ಬಾ ಅಂತ ನಾನೇ ಕಳಿಸ್ದೆ. ಅವನು ಆ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ನೇರವಾಗಿ ಇಲ್ಲೇ ಬರ್ತಾನೆ. ಸರಿ ಸರಿ ಯಜಮಾನ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಬರ್ತೀವಿ. ಏನ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ನಿಜಾನಾ? ಹೌದು ಮೇಡಮ್, ಅವತ್ತು ಫಾರ್ಮ್ ಹೌಸ್ ಬಂದು ತಪ್ಪಿಸ್ಕೊಂಡು ಹೋದ್ನಲ್ಲ ಅವನೇ. ಅದೇ ಬೈಕು, ಅದೇ ಹೆಲ್ಮೆಟ್ಟು. ಏನ್ ಮಾಡ್ಲಿ ಮೇಡಮ್, ಮುಗಿಸ್ಬಿಡ್ಲಾ? ಏ ಫೂಲ್, ಮುಗಿಸ್ಬೇಕಂತ ಕೇಳ್ತಿದ್ಯಲ್ಲ, ಮುಗಿಸು. ಅವ್ನು ಸತ್ತಿರೋ ಸುದ್ದಿ ನನ್ನ ಕಿವಿಗೆ ಬೀಳ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಆಚೆ ಬರಬಾರ್ದು. ಅದ್ರ ಬಗ್ಗೆ ಎಲ್ಲ ಏನು ತಲೆ ಕಸ್ಕೋಬೇಡಿ ಮೇಡಮ್. ಇಂಥದ್ದೆಲ್ಲ ಏನು ನಮ್ಗೆ ಗೊತ್ತಾ? ಅಂಥದ್ದೇನಾದ್ರೂ ಆದ್ರೆ ನಮ್ಮ ಹುಡುಗರು ಏನಾದರೂ ಒಬ್ರು ಒಳಗಡೆ ಹೋಯ್ತಾರೆ ಅಷ್ಟೇ, ನೀವು ತಲೆ ಕಸ್ಕೋಬೇಡಿ. ಸರಿ, ಹಾಗಾದ್ರೆ ಮತ್ತೆ ಅವನನ್ನು ತಪ್ಪಿಸ್ಕೊಳಕ್ ಬಿಡಬೇಡಿ. ಕೆಲಸ ಆದ ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಮೇಡಮ್. ಮೇಡಮ್ ಈಗ ತಾನೇ ಇವಾಗ ಇಲ್ಲಿದ್ದ ನೋಡಿದ್ರೆ ಕಾಣ್ತಾ ಇಲ್ಲ ಮೇಡಮ್. ಇಡಿಯಟ್ಸ್, ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನ್ ಕೆಲಸ ಕೊಟ್ನಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಅವ್ನು ಸಿಕ್ಕಿದ ತಕ್ಷಣ ಅವ್ನು ಪ್ರಾಣ ತೆಗೆದ್ಬಿಟ್ಟು ಅವ್ನು ತಪ್ಪಿಸ್ಕೊಂಡ ಅಂತ ಹೇಳ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ಅಲ್ಲೇ ಎಲ್ಲಾದ್ರೂ ಇರ್ತಾನೆ, ಮೊದಲು ಹುಡುಕಿ ಅವ್ನ ಕತೆ ಮುಗಿಸಿ. ಓಕೆ ಮೇಡಮ್, ಈ ಸರಿ ಅಂತ ನಮ್ಮ ಕೈಯಿಂದ ಅವ್ನು ತಪ್ಪಿಸ್ಕೊಳಕ್ ಆಗಲ್ಲ, ಹಿಡಿದೇ ಹಿಡಿತೀವಿ ಮೇಡಮ್. ಓ ಗಾಡ್. ಏಯ್ ಬಂದ್ರ, ಒಂದ್ ಕಡೆ ಮಾಡಿ ಒಂದ್ ಕಡೆ ರೋಡಿ, ಮಧ್ಯದಲ್ಲಿ ಆ ಎಸ್ಕೇಪ್ ಆಗಿರೋನು. ಅಯ್ಯೋ, ಇದೆಲ್ಲ ನೆನ್ಸ್ಕೊಂಡ್ರೆ ತಲೆ ತಿರುಗ್ತಿದೆ. ಮಾಡಿ ನಿನ್ಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಏನ್ ಮಾಡೋದು? ನೀನ್ ಅನುಭವಿಸ್ತಿರೋದು ಸುಬ್ಬುನು ಅನುಭವಿಸ್ಬೇಕು. ಸುಬ್ಬುನ ಮಾತ್ರ ಬಿಡ್ಲೇಬಾರ್ದು. ಅವನಿಗೆ ಗೋಲ್ಡ್ ಚೈನ್ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದೇನಾ ಸುಬ್ಬು ಗಿಫ್ಟ್ ಮಾಡಕ್ ತಂದಿರೋ ಚೈನು? ಬನ್ನಿ. ಓಹೋ, ನಮಸ್ಕಾರ ಪದ್ಮನಾಭ ಅವ್ರಿಗೆ. ನಮಸ್ಕಾರ ಯಜಮಾನ್ರೆ. ನಮಸ್ತೆ ಅಪ್ಪಾಜಿ. ಓ ಮಗಳೇ, ಚೆನ್ನಾಗಿದ್ಯಮ್ಮ? ಯಾಕೆ ಬರೋ ತಡ ಆಯ್ತು? ನಾವ್ ಅವಾಗ್ಲೇ ಬಂದ್ವಿ. ಅಲ್ಲಿ ಅದು ಏನಿಲ್ಲ ಯಜಮಾನ್ರೆ, ಇವರೆಲ್ಲ ರೆಡಿಯಾಗಿ ಬರೋಕ್ಕೆ ಹೊತ್ತಾಯ್ತು. ಇದು ಕನಸೋ ನೆನಸೋ ಒಂದು ಗೊತ್ತಾಗ್ತಿಲ್ಲ. ನಿಮ್ಮ ಮನೇಲಿ ನಮ್ಮ ಸುಬ್ಬು ಹುಟ್ಟದಬ್ಬ, ನಮ್ಮ ಸುಬ್ಬು ಬಗ್ಗೆ ತುಂಬ ಹೆಮ್ಮೆ ಅನ್ಸುತ್ತೆ ಅಲ್ವನೇ? ಏನಣ್ಣ ಇವತ್ತು ಸುಬ್ಬು ಬರ್ತಡೇನಾ? ಹೌದು ಕಣೋ, ಅದೇ ಪ್ರಿಪರೇಷನಲ್ಲೇ ಇದ್ದಿದ್ದು, ಹೇಳಿರ್ಲಿಲ್ಲ ಅಷ್ಟೇ.
ವಾವ್ ಇವತ್ತು ಸುಬ್ಬು ಬರ್ತಡೇನಾ ಸೂಪರ್. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ನೀವು ಕೂತ್ಕೊಳ್ಳಿ ಯಜಮಾನ್ರೆ. ಆಗ್ಲಿ ಕೂತ್ಕೊಳ್ಳಿ. ಮಮ್ಮಿ ಇವ್ರು ಯಾರು ಹೇಳಿ? ಮಿನಿಸ್ಟ್ರು ಅಂದ್ರೆ ಮಂತ್ರಿಗಳೆಲ್ಲಿರ್ತಾರೆ? ಅರಮನೆಯಲ್ಲಿ ತಾನೆ. ಈಗಿನ ಕಾಲದಲ್ಲಿ ಮಂತ್ರಿಗಳೇ ಮಹಾರಾಜರು. ಅಲ್ಲೋಡು ಸೂಪರ್ ನೋಡು. ಅಪ್ಪ ಸುಬ್ಬು ಕಾಲ್ ಮಾಡಿ ಸ್ವಲ್ಪ ಬೇಗ ಬರಕ್ಕೆ ಹೇಳ್ತೀರಾ? ಅರೆ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲಮ್ಮ. ಹೌದಾ? ಅಯ್ಯೋ ಈ ಸುಬ್ಬುದು ಯಾವಾಗ್ಲೂ ಇದೆ, ಏನಾದ್ರೂ ಎಮರ್ಜೆನ್ಸಿ ಇದ್ದಾಗೆ ಫೋನ್ ಸ್ವಿಚ್ ಆಫ್ ಬರುತ್ತೆ. ಎಲ್ಲೋ ಚಾರ್ಜ್ ಇಲ್ಲ ಅಂತ ಕಾಣುತ್ತಮ್ಮ. ಪರವಾಗಿಲ್ಲ ಬಿಡಿ, ಕೆಲ್ಸಗಳು ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ತಾನೆ. ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಹಲೋ